ಈಗ 1.5 ಕ್ರೋರ್ಸ್ದು ಡೆವಲಪ್ಮೆಂಟ್ಗೋಸ್ಕರ, ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಸ್ಗೋಸ್ಕರ, ಸೆಕೆಂಡ್ ಮಾರ್ಕೆಟ್ ಒಳಗಡೆ ಡೆವಲಪ್ಮೆಂಟ್ಸ್ಗೋಸ್ಕರ ರೋಡ್ಸು, ಡ್ರೈನ್ಸು, ಲೈಟಿಂಗು ಈ ಥರದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದೀವಿ. ಟೆಂಡರ್ ಪ್ರೋಸೆಸ್ ಕೂಡ ಮುಗಿದಿದೆ. ಆ ವರ್ಕ್ಸ್ ಕೂಡ ಇನಿಷಿಯೇಟಿವ್ ಮಾಡ್ತಾರೆ. ಅಂದರೆ ಮಂಡೆಯಿಂದ ಶುರು ಆಗುತ್ತೆ. ಅಂದರೆ ಈಗೇನೋ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಸೊ 1ನೇ ತಾರೀಕು 10ನೇ ತಾರೀಕು ಆದಮೇಲೆ ಕೆಲಸ. ಬಟ್ 1,50,00,000 ಸೆಕೆಂಡ್ ಮಾರ್ಕೆಟ್ ರೋಡ್ಸ್ ಡೆವಲಪ್ ಮಾಡೋದಕ್ಕೆ, ಡ್ರೈನ್ಸ್ ಡೆವಲಪ್ ಮಾಡೋದಕ್ಕೆ, ಇನ್ಫ್ರಾಸ್ಟ್ರಕ್ಚರ್ಗೆ, ಕವರ್ ಸ್ಲ್ಯಾಬ್ ಏನೇನಿದೆ, ಏನೇನು ಹೇಳಿದ್ರು ನಾವು ಅವರಿಗೆ ಪ್ರಾಮಿಸಸ್ ಮಾಡಿರೋಂಥ ಎಲ್ಲ ಅನುದಾನನ ರಿಸರ್ವ್ ಮಾಡಿ ಟೆಂಡರ್ ಪ್ರೋಸೆಸ್ ಮುಗಿದು ಕೆಲಸ ಒಂದು ಬಾಕಿ ಇದೆ. ಬಟ್ 10 ದಿನ ಆದಮೇಲೆ ಕೆಲಸ ಮಾಡಿ ಅಂತ ನಗರಸಭೆ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ. ಮಾರ್ಕೆಟ್ದು 1.5 ಕೋಟಿ ಅನುದಾನ ಆಗಿದೆ ಅಂತ ಹೇಳಿದ್ರಲ್ಲ ಸರ್, ಯಾವ ಥರದ್ದು ಸರ್, ಏನೇನು ಯೂಸ್ ಮಾಡ್ತೀರಾ ಅದನ್ನು? ಸರ್ ಈಗ ಏನಾಗಿದೆ ಅಂದರೆ ನಿನ್ನೆ ನೈಟು ತಾವು ಫೋನ್ ಮಾಡಿದ್ದೀರಿ. ಹಾಂ ಸರ್, ಮಳೆ ಬಂದು ರೋಡಲ್ಲೆಲ್ಲ ನೀರು ನಿಂತ್ಕೊಂಡಿದ್ದೆ ಅಂತ. ಆ ವಿಚಾರವಾಗಿ ಲಾಸ್ಟ್ ಒಂದು 6 ತಿಂಗಳಿಂದ ಪ್ರಯತ್ನ ಮಾಡಿ ಕೊನೆಗೆ ಇವತ್ತು ಲಾಸ್ಟ್ ಡೇಟು ಟೆಂಡ್ರು. ಟೋಟಲ್ ಸೆಕೆಂಡ್ MG ಮಾರ್ಕೆಟ್ಗೆ ಡ್ರೈನೇಜು, ಯಾಕಂತ ಹೇಳಿದ್ರೆ ಅಲ್ಲಿ ಬೀಫ್ ಸ್ಟಾಲು, ಮಟನ್ ಸ್ಟಾಲ್ ಎಲ್ಲ ಇದೆಯಲ್ಲ, ಎಲ್ಲ ಓಪನ್ ಚರಂಡಿಯಲ್ಲಿ ಹೋಗ್ತಾರೆ. ಮತ್ತು ಆ ಸ್ಲಾಟರ್ ಹೌಸ್ ಹಿಂದುಗಡೆ ಕೆಲವೊಂದು 50-60 ಮನೆಗಳಿದೆ. ಪಾಪ ಅವರಿಗೆ ಇವತ್ತವರೆಗೂ ಯಾವ ಪತ್ರ ಇಲ್ಲ, ಕರೆಂಟ್ ಇಲ್ಲ, ಏನಿಲ್ಲ. ಇವರು ಏನು ಇದನ್ನ ಕಟ್ ಮಾಡ್ತಾರೋ ಕೋಳಿ, ಚಿಕನ್ನು, ಮಟನ್ನು, ಆ ರಕ್ತ ಎಲ್ಲ ಹಂಗೆ ಮೋರಿಯಲ್ಲಿ ಹೋಗ್ತಾಯಿದೆ. ಅದಕ್ಕೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದರೆ, ಇದು ಕಟ್ ಮಾಡೋದೆಲ್ಲ UGDಗೆ, ಹೊಸ UGD ಒಂದು ಫಸ್ಟ್ MG ಮಾರ್ಕೆಟ್ದು ಟಾಯ್ಲೆಟ್ ಇದೆಯಲ್ಲ, UGD ಮಾಡಿದ್ದೀವಲ್ಲ, ಅದಕ್ಕೆ ಅದನ್ನು ಕನೆಕ್ಷನ್ ಕೊಟ್ಬಿಟ್ಟು ಜಸ್ಟ್ ಮಳೆ ನೀರು ಮಾತ್ರ ಇದರಲ್ಲಿ ಹೋಗೋ ಥರ ವ್ಯವಸ್ಥೆ ಮಾಡಿ, ಇರೋ ರೋಡ್ಗಳು, ಇರೋ ಚರಂಡಿಗಳು ಹೊಸದಾಗಿ ನಿರ್ಮಾಣ ಮಾಡಿ, ಅದಕ್ಕೆ ಮೇಲೆ ವಿತ್ ಕವರ್ ಸ್ಲ್ಯಾಬ್ ಪ್ಲಸ್ ಎಲ್ಲೆಲ್ಲಿ ನೀರು ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಪೈಪ್ಲೈನ್ ಮಾಡಿಸಿ, ವಿದ್ಯುತ್ ದೀಪಗಳಿಗೆ ಬೇಕಾಗಿದ್ದರೆ ವಿದ್ಯುತ್ ದೀಪಗಳಿಗೆ ವ್ಯವಸ್ಥೆ ಮಾಡಿಸಿ ಹೊಸದಾಗಿ ನಿರ್ಮಾಣ ಮಾಡಬೇಕಂತ ನಮ್ಮ ಪ್ರಯತ್ನ, ಪ್ಲಸ್ ನಮ್ಮ ಶಾಸಕರ ಆಶೀರ್ವಾದ. ಸರ್, ಇವಾಗ 1.5 ಕೋಟಿ ಬರೀ ಸೆಕೆಂಡ್ MG ಮಾರ್ಕೆಟ್ಗೆ ಯೂಸ್ ಮಾಡ್ತೀರಾ? ಯೂಸ್ ಮಾಡಲ್ಲ. ಇಲ್ಲಿ ಬುಲೆಟ್ ಕಾರ್ಟ್ ಸ್ಟ್ಯಾಂಡಿಂದ ಆಗ್ತದೆ ರೋಡು, ಅಲ್ಲಿ ತಾವೇ ನೋಡಿದ್ರಿ ಆ ಚರಂಡಿ ಲೆಫ್ಟ್ ಸೈಡಲ್ಲಿ ಹೆಂಗಿದೆ ಅಂತ. ಅಲ್ಲಿಂದ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಲಾಸ್ಟ್ ಇರ್ಫಾನ್ ಅವ್ರ ಮನೆವರೆಗೂ ಹೋಗ್ತದೆ. ಫಸ್ಟ್ ಫೇಸಲ್ಲಿ 1.5 ಕೋಟಿ ಮಾಡ್ತಾರೆ. ಅದರಲ್ಲಿ ಎಷ್ಟು ಕವರ್ ಆಗ್ತದೋ ನೋಡಿಕೊಂಡು ತಿರ್ಗಾ ಏನಾದ್ರು ಬೇಕಾದ್ರೂ ತಿರ್ಗಾ ಅನುದಾನ ಕೊಡ್ತೀನಿ ಅಂತ ಮಾನ್ಯ ಶಾಸಕರು ತಿಳಿಸಿದ್ದಾರೆ. ಇವಾಗ ಸೆಕೆಂಡ್ MG ಮಾರ್ಕೆಟ್ಗೆ 1.5 ಕೋಟಿಯಲ್ಲೆಲ್ಲ ಓವರ್ ಆಲ್ ಕಂಪ್ಲೀಟ್ ಆಗುತ್ತಾ ಸರ್? ಯಾಕಂದ್ರೆ ಐರನ್ ಅಂಗಡಿಗಳಿಗೆ 70% ವರೆಗೂ ರೀಚ್ ಆಗ್ತೀವಿ. ಯಾಕಂದರೆ ಇರೋ ಅನುದಾನದಲ್ಲೇ ಟೆಂಡರ್ ಮಾಡೋಕ್ಕಾಗ್ತದೆ. ತಿರ್ಗಾ ಅದನ್ನು ವ್ಯವಸ್ಥೆ ಮಾಡಿ ಈ ಡಿಸೆಂಬರ್ ಒಳಗಡೆ ಇದೇನು ಬೇಗ ಫಿನಿಶ್ ಆದರೆ ಬಿಫೋರ್ ಡಿಸೆಂಬರ್ ತಿರ್ಗಾ ಟೆಂಡರ್ ಕರೆದ್ಬಿಟ್ಟು ಫಸ್ಟ್ ಫೇಸಲ್ಲಿ ಸೆಕೆಂಡ್ MG ಮಾರ್ಕೆಟ್ ಮಾಡೋಣ. ಸೆಕೆಂಡ್ ಫೇಸಲ್ಲಿ ಫಸ್ಟ್ MG ಮಾರ್ಕೆಟಲ್ಲಿ ಎಲ್ಲೆಲ್ಲ ಅವಶ್ಯಕತೆ ಇದೆಯೋ ಅದನ್ನು ನೋಡಿಬಿಟ್ಟು ಸರಿ ಮಾಡೋಣ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಸರ್. ಓಕೆ ಸರ್. ಸರ್, ಇದು ಫೈಲ್ಸ್ ಏನೋ ರೆಡಿ ಮಾಡ್ತಾ ಇದ್ದೀರಲ್ಲ ಸರ್? ಸರ್, ಇದು ಏನಿದೆ ಅಂದರೆ ನಮ್ಮ ಸ್ಲಾಟರ್ ಹೌಸ್ ಹಿಂದ್ಗಡೆ ಮನೆಗಳಿದೆ. ಅದರೆಲ್ಲ ಒಂದು 30-35 ಜನ ನಮ್ಮ PK ಹೌಸ್ ಮನೆ ಇದೆ. ಪ್ಲಸ್ ಒಂದು 30-40 ವರ್ಷದಿಂದ ಅಲ್ಲೇ ಜೀವನ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾವುದೇ ಥರ ದಾಖಲೆಗಳಿಲ್ಲ. 94C ಅಲ್ಲಿ ಮಾಡ್ಬೋದಂತ ಕಾನೂನು ಪ್ರಕಾರನೇ ಅವಕಾಶ ಇದೆ. ಅದರದ್ದು ಅವ್ರದ್ದೆಲ್ಲ ಎಷ್ಟು ವರ್ಷದಿಂದ ಅವರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೋ ಅದರದ್ದೆಲ್ಲ ದಾಖಲೆಗಳು ತೊಗೊಂಡು ನಗರಸಭೆಗೆ ಈಗ ಹೊಸ ಕೌನ್ಸಿಲ್ ಬಾಡಿ ಬಂದಿದೆಯಲ್ಲ, ಕೌನ್ಸಿಲ್ ಬಾಡಿಯಲ್ಲಿ ಕೊಟ್ಬಿಟ್ಟು ಜಿಲ್ಲಾಧಿಕಾರಿ ಹತ್ರ ಅನುಮೋದನೆ ತೊಗೊಂಡು ಹಕ್ಕುಪತ್ರಕ್ಕೆ ವಿತರಣೆ ಮಾಡಬೇಕಂತ ನಮ್ಮ ವಾರ್ಡಲ್ಲಿ 3 ಕಡೆ ಈ ಸಮಸ್ಯೆ. ಒಂದು ಈ ಸ್ಲಾಟರ್ ಹೌಸ್ ಹತ್ರ ಇರೋ ಮನೆಗಳು 51, ಎರಡನೇದು ಪುಣ್ಯಕೋಟಿ ಕಾಂಪೌಂಡ್ ನಮ್ಮ 4th ಬ್ಲಾಕ್ ಆ ಸೈನಾಟ್ ಹಿಂದುಗಡೆ ಬರ್ತದಲ್ಲ, ಅದರದ್ದು ಸ್ಲಮ್ ಬೋರ್ಡ್ ಅವರಿಗೆ ಸರ್ವೆ ಮಾಡಿ ಫೈನಲ್ ರಿಪೋರ್ಟ್ ಮಾಡಿದ್ದಾರೆ. 38 ಜನ ದಾಖಲೆಗಳು ಕೊಟ್ಟಿದ್ದಾರೆ. ಮಿಕ್ಕಿದ್ದು ಯಾರೂ ಕೊಟ್ಟಿಲ್ಲ. ಯಾಕಂತ ಹೇಳಿದರೆ ಎಲ್ಲ ಬರ್ತಾರೆ ಕೇಳ್ತಾರೆ, ಯಾರು ಮಾಡಲ್ಲ ಅಂತ ಹೇಳ್ಬಿಟ್ಟು ಆಯಿತು ಯಾರು ಕೊಟ್ಟಿದ್ದಾರೋ ಅವ್ರಿಗೆ ಮಾತ್ರ ಮಾಡಬೇಕಂತ 38 ಜನ ಅವರಿಗೆ ಸಂಜಯ್ ಗಾಂಧಿ ನಗರ ಫಸ್ಟ್ ಲೈನು ಸೆಕೆಂಡ್ ಲೈನ್ ಅಲ್ಲೂ ಒಂದು 51 ಜನ ದಾಖಲೆಗಳು ಕೊಟ್ಟಿದ್ದಾರೆ. ಅವ್ರಿಗೆ ವಿದ್ಯುತ್ ಇದ್ದಿಲ್ಲ, ಫ್ರೀ ಮೀಟ್ರ್ ಹಾಕ್ಕೊಂಡು ವಿದ್ಯುತ್ಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಈಗ ಅವ್ರಿಗೆ ಹಕ್ಕುಪತ್ರ ಮಾಡಬೇಕು. ಇದೆಲ್ಲ ಪಟ್ಟಿ ರೆಡಿ ಆದರೆ ನಗರಸಭೆಯಲ್ಲಿ ಫಸ್ಟು ಜನರಲ್ ಬಾಡಿ ಮೀಟಿಂಗಲ್ಲಿ ಇದಕ್ಕೋಸ್ಕರ ನಾವು ಒಂದು ರೆಸಲ್ಯೂಷನ್ ಮಾಡಿ ಜಿಲ್ಲಾಧಿಕಾರಿಗೆ ಒಂದು ಈ ರೆಸಲ್ಯೂಷನ್ನ ಕಳಿಸಿದರೆ ಮೇಡಮ್ಗೆ ಹೇಳಿಸ್ಬಿಟ್ಟು ಸ್ಲಮ್ ಬೋರ್ಡಿಂದ ಅವ್ರಿಗೆ ಆಗೋರಿಗೆ ಸಂಜಯ್ ಗಾಂಧಿ ನಗರ, ಯಾಕಂದರೆ ಕಮ್ ಸೆಂಟರ್ ಸ್ಲಮ್ ಬೋರ್ಡು ಇದು ನಮ್ಮ ನಗರಸಭೆ ವ್ಯಾಪ್ತಿಗೆ ಬರ್ತದೆ. ಪುಣ್ಯಕೋಟಿ ಕಾಂಪೌಂಡು ಸ್ಲಮ್ ಬೋರ್ಡ್ ಬರ್ತದೆ. ಯಾಕಂದರೆ ಇಟ್ ಈಸ್ ಅನ್ ರೆಕಗ್ನೈಸ್ ಸ್ಲಮ್. ಇವ್ರಿಗೆಲ್ಲ ಈ ದಾಖಲೆಗಳು ಕೊಟ್ಬಿಟ್ರೆ ನಾಳೆ ಅವ್ರು ಏನೋ ಬಡವರು ಅವ್ರಿಗೆ ಏನೋ ಒಂದು ದಾಖಲೆ ಇರ್ತದೆ, ಏನೋ ಒಂದು ಅರ್ಜೆಂಟ್ ಒಂದು ಮನೆ ಕಟ್ಟೋದು, ಏನೋ ಒಂದು ಮಾಡೋದು, ಅಣ್ಣ ತಮ್ಮಂದಿಗೆ ಏನೋ ಒಂದು ಮಾಡ್ಕೊಳ್ಳೋದು ಅವ್ರ ಕಷ್ಟಕನ ಆಗ್ತದಲ್ಲ.
ಸರ್ ಓವರ್ ಆಲ್ ನಿಮ್ಮ ವಾರ್ಡಲ್ಲಿ ಎಷ್ಟಿದ್ದಾರೆ ಸರ್ ಈ ತರ ಹಕ್ಕುಪತ್ರ ಕೊಡೋರು? ಸರ್ ಇದಕ್ಕಿಂತ ಜಾಸ್ತಿ 1, 2, 3 ಲೈನಲ್ಲಿ 141 ಮನೆ ಇದೆ. ಅದರಲ್ಲಿ ಒಂದು 51-52 ಜನ ದಾಖಲೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ನಂಬಿಕೆ ಇಲ್ಲ, ಎಲ್ಲ ಬರ್ತಾರೆ ಕೇಳ್ತಾರೆ ಅಂತ ಹೇಳ್ಬಿಟ್ಟು. ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡುವಾಗ ಅವ್ರಿಗೆ ಆಶ್ವಾಸನೆ ಮಾಡಿದ್ದೆ, ಇಷ್ಟು ಮಾತ್ರ ಮಾಡಿಕೊಡೋಕ್ಕೆ ನಾನು ಜವಾಬ್ದಾರಿ ನಾನು ತೊಗೊಳ್ತೀನಿ, ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಮಾತು ಮೇಲೆ ಇನ್ನು ನಮ್ಗೆ 1 ವರ್ಷ ಅವಕಾಶ ಇದೆ, ಇದನ್ನು ಮಾಡಿ ಮುಗಿಸ್ಬಿಟ್ಟು ಮತ್ತು ಕಾಮಗಾರಿಗಳು, ರೋಡು, ಚರಂಡಿ ಅದರ ಪಾಠಕ್ಕೆ ನಡೀತಾ ಇದೆ. ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ ಅವ್ರಿಗೆ ನಿರೀಕ್ಷೆ ಮೇಲೆ ಅವ್ರಿಗೆ ನಿಯತ್ತಾಗಿ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಓವರ್ ಆಲ್ ಸರ್ ಇವಾಗ ಪುಣ್ಯಕೋಟಿ ಕಾಂಪೌಂಡು ಅದು ಎಲ್ಲ ಸೇರಿದ್ರೆ ಕಾಂಪೌಂಡು 52 ಮನೆ ಇದೆ ಸರ್. ಇರೋದು ಎಷ್ಟು? ಈಗ 39 ಜನ ಕೊಟ್ಟಿದ್ದಾರೆ ದಾಖಲೆ ಅವ್ರದ್ದು. ಸಂಜೆಗೆ ಇದು ದೊಡ್ಡದು 54 ಮನೆ ಇದೆ, 51 ಜನ ಕೊಟ್ಟಿದ್ದಾರೆ. ಅವರು ಇಷ್ಟು ವರ್ಷದಿಂದ ಅಲ್ಲಿ ಬದುಕ್ತವ್ರಂತಲೇ ಏನೋ ದಾಖಲೆಗಳು ಬೇಕಲ್ಲ, ಅವ್ರು ಕೊಟ್ಟಿದ್ದಾರೆ. ಸಂಜಯ್ ಗಾಂಧಿ ನಗರದಲ್ಲಿ 39 ಜನ ಕೊಟ್ಟಿದ್ದಾರೆ. ಮಿಕ್ಕಿದ್ದು ಈ ಫಸ್ಟ್ ಪ್ಲೇಸ್ ಆಗಿಬಿಟ್ರೆ ಆಟೋಮೆಟಿಕ್ ಇರೋವರೆಗೂ ನಂಬಿಕೆ ಬರ್ತದೆ, ನಾವು ಇರ್ತೀವೋ ಇಲ್ವೋ, ನಾಳೆ ಅಟ್ಲೀಸ್ಟ್ ನಮ್ಮ ಜಾಗಕ್ಕೆ ಇನ್ನೊಬ್ಬರು ಬಂದ್ರೇನೋ ಇದನ್ನೇ ಫಾಲೋ ಅಪ್ ಮಾಡ್ಕೊಂಡು ಇರೋರ್ಗನ್ನು ಮಾಡ್ಕೊಡ್ಬೋದಲ್ಲ ದಾಖಲೆಗಳು.